ರಾಯಚೂರು ಜಿಲ್ಲೆಯ ಮಾನ್ವಿ ಪಟ್ಟಣದಲ್ಲಿ ಮಹನೀಯರ ವೃತ್ತಗಳನ್ನು ನಿರ್ಮಿಸುವಂತೆ ಆಗ್ರಹಿಸಿ ವೃತ್ತಗಳ ಹೋರಾಟ ಸಮಿತಿಯಿಂದ ಗಾಂಧಿ ವೃತ್ತದಲ್ಲಿ ಅಹೋರಾತ್ರಿ ಧರಣಿ ಸತ್ಯಾಗ್ರಹ ನಡೆಸಲಾಯಿತು. ರಸ್ತೆ ಅಗಲೀಕರಣ ಕಾಮಗಾರಿ ವೇಳೆ ತೆರವುಗೊಳಿಸಲಾದ ಅಂಬೇಡ್ಕರ್, ಬಸವೇಶ್ವರ, ವಾಲ್ಮೀಕಿ, ಶಿವಾಜಿ ಹಾಗೂ ಗಾಂಧೀಜಿ ವೃತ್ತಗಳನ್ನು ಕೆಆರ್ಡಿಸಿಎಲ್ ಗುತ್ತಿಗೆದಾರರು ತಕ್ಷಣವೇ ಹೊಸದಾಗಿ ನಿರ್ಮಿಸಿಕೊಡಬೇಕು ಎಂದು ಪ್ರತಿಭಟನಾಕಾರರು ಪಟ್ಟು ಹಿಡಿದಿದ್ದಾರೆ. ಕಳೆದ 2 ವರ್ಷಗಳಿಂದ ಅಧಿಕಾರಿಗಳಿಗೆ ಮನವಿ ಸಲ್ಲಿಸಿದರೂ ಯಾವುದೇ ಪ್ರಯೋಜನವಾಗಿಲ್ಲ ಎಂದು ಹೋರಾಟಗಾರ ಜಿ ಸುಧಾಕರ್ ಆಕ್ರೋಶ ಹೊರಹಾಕಿದ್ದಾರೆ. ಮಹನೀಯರಿಗೆ ಸೂಕ್ತ ಗೌರವ ಸಲ್ಲಿಸಲು ಶೀಘ್ರವೇ ವೃತ್ತಗಳನ್ನು ಕಾಮಗಾರಿ ಜೊತೆಗೆ ಪೂರ್ಣಗೊಳಿಸಬೇಕು ಎಂದು ಮಾಜಿ ಶಾಸಕರಾದ ಗಂಗಾಧರ ನಾಯಕ ಮತ್ತು ಬಸನಗೌಡ ಬ್ಯಾಗವಟ್ ಸರ್ಕಾರವನ್ನು ಒತ್ತಾಯಿಸಿದ್ದಾರೆ. ಇತ್ತೀಚೆಗೆ ಶಾಸಕ ಜಿ ಅಂಪಯ್ಯ ನಾಯಕ ಪ್ರತಿಭಟನಾ ಸ್ಥಳಕ್ಕೆ ಭೇಟಿ ನೀಡಿ ಅಧಿಕಾರಿಗಳೊಂದಿಗೆ ಮಾತುಕತೆ ನಡೆಸಿ ಸಮಸ್ಯೆ ಬಗೆಹರಿಸುವ ಭರವಸೆಯನ್ನು ನೀಡಿದ್ರು. ಶೀಘ್ರವೇ ವೃತ್ತಗಳನ್ನು ನಿರ್ಮಿಸಿ ಸರ್ಕಾರ ಆರಂಭವಾಗುವ ಭರವಸೆಯನ್ನ ನೀಡಿದ್ದಾರೆ. ಧರಣಿಯನ್ನು ತಾತ್ಕಾಲಿಕವಾಗಿ ಹಿಂಪಡೆಯಲಾಗಿದೆ. ಇಲ್ಲ, ನಾವು ಕೆಲಸ ಮಾಡೋ ಕಾಲಕ್ಕೆ ಈ ವೃತ್ತಗಳನ್ನ ಪುನರ್ಜೀವನ ನಾವು ಮಾಡ್ತೀವಿ ಅಂತ ಹೇಳಿದ್ರು. ಇವತ್ತು ರಸ್ತೆ ಆದು ಹೋಯ್ತು, ರಸ್ತೆ ಮುಗಿಯಕ್ ಬಂದು 80-85% ಮುಗಿದಿದೆ. ಇವತ್ತಿಗೆ ಅವರು ಯಾರು ಅವರು ಬಂದು ಯಾರನ್ನ ಬೆಟ್ಟಾಗಿಲ್ಲ, ಯಾರು ಮಾತುಕತೆ ಕೂಡ ಆಗಿಲ್ಲ. ಸಮಾಜ ವೈದ್ಯರು ಮಾತಾಡ್ಬೇಕಲ್ಲ. ಅಂಬೇಡ್ಕರ್ ಅವರಂದ್ರೆ ಸಂವಿಧಾನ ಬರೋದು ಅಂಬೇಡ್ಕರ್ ವೃತ್ತಿದೆ, ಬಸವೇಶ್ವರ ಜಗಜ್ಯೋತಿ ಬಸವೇಶ್ವರ ವೃತ್ತಿದೆ. ಇವತ್ತು ಮಹಾತ್ಮ ಗಾಂಧೀಜಿ ಅವರು ದೇಶಕ್ಕೆ ಸ್ವತಂತ್ರ ಕೊಟ್ಟವರಿದ್ದಾರೆ. ವಾಲ್ಮೀಕಿ ಮಹರ್ಷಿಗಳು ದೇಶಕ್ಕೆ ಮಾದರಿಯ ರಾಮಾಯಣವನ್ನು ಕೊಟ್ಟಂತ ಮಹಾಪುರುಷರ ವೃತ್ತಿ ಇದೆ. ಏನ್ ಬಸವಗೌಡರು ನಾವು ನೀವೆಲ್ಲ ನಮ್ಮ ವೈಯಕ್ತಿಕವಾಗಿ ಬಂದಿಲ್ಲ. ಇಲ್ಲಿ ನಮ್ಗೇನು ಕೆಲಸ ಕೊಡಿ, ರೊಕ್ಕ ಕೊಡಿ, ಕಾಂಟ್ರಾಕ್ಟ್ ಬಂದಿಲ್ಲ. ಈ ವೃತ್ತಗಳನ್ನ ಅಭಿವೃದ್ಧಿ ಮಾಡ್ರಿ ಅಂತೇಳಿ ಹಿಂದೆ ಒಂದು ಮನವಿ ಸಲ್ಲಿಸಿತ್ತು. ಆ ಮನವಿ ಪ್ರಕಾರ ಮಾಡಂತ ಕೇಳಕ್ ಬಂದ್ರು. ಆದ್ರೂ ಇವತ್ತಿಗೂ ಅವರು ಸ್ಪಂದಿಸಿಲ್ಲ. ಇವತ್ತಿಗೂ ಯಾರಿಗೂ ಮಾತಾಡಿಲ್ಲ. ಮೊನ್ನೆ ವಾಲ್ಮೀಕಿ ಮಹರ್ಷಿಗಳದು ವೃತ್ತ ಸ್ವಲ್ಪ ಉಳಿದಿದೆ, ಬದಲಾವಣೆ ಮಾಡ್ಬೇಕಂತೇಳಿ ನಮ್ಮ ಸಮಾಜದ ಹುಡುಗರೆಲ್ಲ ಹೋದಾಗ ಬೇಕಾಬಿಟ್ಟಿ ಆದವ್ರು ಮಾತಾಡ್ಯಾರ. ಬೇಕಾಬಿಟ್ಟಿ ಆಗಿ ಮಾತಾಡಕ್ಕೆ ಅಲ್ಲಿಗೆ ನಿಲ್ಲಿಸ್ಯಾರ. ಅವರು ಅದ್ ಮುಂದೆ ಏನ್ ಮಾಡಕ್ಕೆ ನಡ್ಕಂತ ತೀರ್ಮಾನ ಆಗ್ತದೆ. ಅದಕ್ಕೆ ಕೂಡಲೇ ಸಂಬಂಧಪಟ್ಟಂತ ಅಧಿಕಾರಿಗಳು ಬಂದು ಈ ಏನಿದೆ ನಾವೆಲ್ಲ ಹೋರಾಟ ಮಾಡ್ಕೊಳ್ಳೋ ಜೊತೆ ಬಂದು ಮಾತಾಡ್ಬೇಕು. ಏನು ನಿಮ್ಮ ಅನಿಸಿಕೆಗಳೇನು, ನಿಮ್ಮ ಏನ್ ಮಾಡ್ಬೇಕು ಏನಿಲ್ಲ ಅಂತ ಕೇಳಿದ್ರೆ ನೀವು ಕೆಲವು ಸಲಹೆಗಳನ್ನ ಕೊಡ್ತಾರೆ. ಆ ಸಲಹೆಗಳನ್ನ ಆಧರಿಸಿ ನೀವು ಏನಾದ್ರೂ ಕೆಲಸ ಮಾಡಬೇಕು. ವೃತ್ತಗಳನ್ನ ಎಲ್ಲಿ ಮಾಡಬೇಕು, ಎಲ್ಲಿಲ್ಲ, ಪರ್ಮಿಷನ್ ಅದೋ ಇಲ್ಲ. ಆಲ್ರೆಡಿ ಪರ್ಮಿಷನ್ ಕೊಟ್ಟಿದ್ದಲ್ಲ, ಮುನ್ಸಿಪಾಲಿಟಿಯಿಂದ ಪರ್ಮಿಷನ್ ತಗೊಂಡೆ ಸ್ಟ್ಯಾಚ್ಯೂಗಳನ್ನ ಕುಂದಿಸಿದ ಒಂದು ಸ್ಟ್ಯಾಚ್ಯೂಗಳ ಉಳಿವಿಗಾಗಿ ಅನಿರ್ದಿಷ್ಟ ಸತ್ಯಾಗ್ರಹವನ್ನ ಇವತ್ತು ಜೆ ಸುಧಾಕರ್ ಅವರ ನೇತೃತ್ವದಲ್ಲಿ ಮಾನ್ವಿ ನಗರದಲ್ಲಿ ನಡೆದಿದೆ. ಇದರ ಉದ್ದೇಶ ಇಷ್ಟೇ, ಈ ರಸ್ತೆ ಕಲ್ಮಾಲ 7 ಮೈಲಿಂದ ಹಿಡಿದು ಸಿಂಧನೂರವರೆಗೆ ನಡೀತಕ್ಕಂಥ ರಸ್ತೆ ಕಾಮಗಾರಿಗೆ ಈ ಸಣ್ಣ ಪುಟ್ಟ ರಸ್ತೆ ಒಂದು 20-25 ಲಕ್ಷ 10 ಲಕ್ಷ ರೂಪಾಯಿ ಯಾರೋ ಕೆಲಸ ಮಾಡ್ತಿರ್ತಾರೆ. ಹಳ್ಳಿ ಊರುಗಳ ನೋಡಿ ನಾವು ಬ್ರಹ್ಮಾಂಡ ಭ್ರಷ್ಟಾಚಾರ ಅಂತ ಹೇಳ್ತಿರ್ತಾರೆ. ಅರೆ 1488 ಕೋಟಿ ರೂಪಾಯಿಯನ್ನ ಕರೆ ಮಣ್ಣನ್ನು ಕಿತ್ತಿ ಕಡೆ ಆ ಕಡೆ ಹಾಕ್ಯಾರ, ಆ ಕಡೆ ಈ ಕಡೆ ಹಾಕ್ಯಾರ. ಯಾರು ಒಬ್ರು ಕೂಡ ಇದನ್ನ ಬ್ರಹ್ಮಾಂಡ ಭ್ರಷ್ಟಾಚಾರ ಅಂತ ಅನ್ನೋದೇ ಇಲ್ಲ. ಇದಕ್ಕೇನು ಬಂಗಾರ ಹಾಕಿ ಬೆಳ್ಳಿದ ಹಾಕಿ ತಾಮ್ರ ಹಾಕಿ ಮಾಡಕಚ್ಚಾರ. ಯಾಕೆಲ್ಲ ಸುಮ್ಮನೆ ಕುಂತ್ಕೊಂಡಾರ? ನಾವು ಬರೀ ಅನಿರ್ದಿಷ್ಟ ಉಪವಾಸ ಕುಂತ್ರ ಹಿಂದಕ್ಕೆ ನೋಡಿ ನಾವು ಗೌಡ್ರು ಒಂದ್ಸರಿ ಬೆಂಬಲ ಬೆಲೆ ಅಂತ ತಹಶೀಲಾಫೀಸ್ ಮುಂದೆ ಕುಂತಿದ್ವಿ. ನನ್ಗೆ ಗೊತ್ತದ ಇದನ್ನ. ಆ ಅನಿರ್ದಿಷ್ಟ ಉಪವಾಸ ಅಂದ್ರೆ ಲಾಸ್ಟ್ ಯಾರ್ಯಾರು ಬರೋಲ್ಲ ಒಂದ್ 8-10 ಮಂದಿ ಅವ್ರ ಇವ್ರನ್ನ ಎಣ್ಣ ಅಂತ ಕರ್ಕೊಂಡ್ ಕುಂಬಿಡ್ತಿದ್ವಿ. ಬರೀ ಮಂತ್ರಕ್ ಮನೆಕಾಯಿ ಉದ್ರಂಗಿಲ್ಲ. ನಾವು ರಸ್ತೆಗೆ ಇಳಿಬೇಕು, ಅವ್ರಿಗೆ ತ್ರಾಸ ಆದ್ರೆ ಬರ್ತದ. ಈಗ ಬಗಲ್ ರೋಡ್ ಕುತ್ತಾರೆ, ನೀವ್ ಬಗಲ್ ರೋಡ್ ಕಿತ್ತು ಬಿಟ್ಟಾರ, ಅವ್ರು ಆರಾಮ್ ಆ ಕಡೆ ಈ ಕಡೆ ಹೊಂಟವ. ನೀವ್ ವೇಸ್ದಲ್ಲಿ ಕುಂತ್ರು ಅವ್ರು ಮಾತಾಡ್ಸಂಗ್ ನೋಡ್ರಿ. ನಾವು ರೋಡ್ ಬಂದ್ ಮಾಡ್ಬೇಕು, ನಮ್ಮ ಕೆಲಸ ಆಗೋವರೆಗೂ ನಿರಂತರವಾಗಿ ಹೋರಾಟ ಮಾಡ್ಬೇಕು. ಮಾಡಿದ್ರೆ ಮಾತ್ರ ಇವ್ರು ಕೆಲಸ ಮಾಡಿಕೊಡ್ತಾರ, ಇಲ್ಲಾಂದ್ರೆ ಮಾಡಕ್ ಸಾಧ್ಯನೇ ಇಲ್ಲ. ನೋಡ್ರಿ, ಮೊದಲು ಅದೇ ಡ್ರೈನ್ ಇತ್ತು, ಇಲ್ಲಿಗೆ ಡಿಗ್ರಿ ಕಾಲೇಜ್ ಆಗತ್ತಾನ ಅದೇ ಡ್ರೈನ್ ಇತ್ತು. ಇವ್ರು ಹ್ಯಾಂಡ್ ಓವರ್ ಆಯ್ತು, ಯಾರ್ದು ಈ ರಸ್ತೆಗಂದವ್ರು ಹ್ಯಾಂಡ್ ಓವರ್ ಆಗಿತ್ತು. ಆಮೇಲೆ ಆ ರೋಡ್ ಡ್ರೈನ್ ಎಲ್ಲ ಕಿತ್ತೋಗ್ಬಿಟ್ರು. ಕಿತ್ತೋದ್ರೆ ನೀವು ಯಾಕೆ ಕಿತ್ತೋದ್ರೆ ನಾವಲ್ರಿ ಬೇರೆಯವ್ರ ಬಂದು ಕಿತ್ಕೊಂಡು ಹೋಗ್ಬಿಟ್ರ ಅವ್ರ ಮೇಲೆ ಕಂಪ್ಲೇಂಟ್ ಕೊಡ್ರಿ ಅಂತ ವಿಡಿಯೋ ಮಾಡಿ ತೋರಿಸ್ತಾರ. ಸುಧಾಕರ್ ಅವ್ರು ನೋಡಿದ್ರು ನೋಡಿ ಕೇಳ ವಿಡಿಯೋ ಮಾಡಂತ ನಾವು ಹೋಗಿ ಚೀಫ್ ಆಫೀಸರ್ ಕೇಳಿದ್ವಿ. ಅಲ್ರಿ ನಿಮ್ ಹ್ಯಾಂಡ್ ಓವರ್ ಅಂತದ ಕಿತ್ತಾರ ಮಾಡ್ಸಂತ ಒಂದು ಕಂಪ್ಲೇಂಟ್ ಕೊಡ್ರಿ ಡಿಸಿಗೆ ಈ ರೋಡ್ ನೋಡ್ ಮೇಲೆ. ಅಂದ್ರೆ ಅವ್ರು ಏನೇ ಅದ್ರ ತೆಲಂಗೆ ಹಚ್ಕೊಂಬೋರಿಲ್ಲ, ಕೇಳೋರಿಲ್ಲ. ಏನಾಗ್ಯದ, ಆಡಳಿತ ರೋಡ್ ಪಕ್ಷದವ್ರು ಮಾಡಿದ್ದೇ ಆಟ. ಇಲ್ಲಿ ಕೇಳೋರಿಲ್ಲ, ಹೇಳೋರಿಲ್ಲ. ಹಿಂಗಾಗಿ ನಾವು ಈ ಬರೀ ಅನಿರ್ದಿಷ್ಟ ಉಪವಾಸ ಸತ್ಯಾಗ್ರಹ ಅಲ್ಲ, ಉಪವಾಸ ಕುಂತ್ರು ಇವ್ರು ಕೇಳಂಗಿಲ್ಲ. ಮೊದಲು ನಾವು ಹೋರಾಟ ಏನಂದ್ರೆ ರಸ್ತೆ ಬಂದ್ ಮಾಡ್ಬೇಕು, ಮೂಲಾಜಿಲ್ದ ರಸ್ತೆ ಬಂದ್ ಮಾಡ್ಬೇಕು. ನೀವು ಮಾಡೋವರೆಗೂ ಈ ಕಳಪೆ ಕಾಮಗಾರಿ ಚೆನ್ನಾಗಿ ಕಾಮಗಾರಿ ಆಗ್ಬೇಕು. 5 ಮಹನೀಯ ವ್ಯಕ್ತಿಗಳ ಅವ್ರೇನು ಒಂದು ಸಾಮಾಜಿಕ ಸೀಮಿತ ಆದವರಲ್ಲ,
ನಾ ಹೇಳ್ತೀನಿ, ಏನ್ ಇರ್ತಾರಲ್ಲ ಯಾರೋ ಅವರು ಒಂದು ಸಮಾಜ ಸೀಮಿತ ಆಗಿರುವಂತ ಈ ದೇಶದ ಮಹಾನ್ ವ್ಯಕ್ತಿಗಳವರು, ಆ ಮಹಾನ್ ವ್ಯಕ್ತಿಗಳ ಒಂದು ಸ್ಟ್ಯಾಚುಗಳು ನೀವು ಇಮಿಡಿಯೇಟ್ಲಿ ಮಾಡಿಕೊಡ್ಬೇಕು. ಮಾಡಿಕೊಡ್ತಿದ್ರೆ ಒಂದಿನ 2 ದಿನ ನೋಡ್ತೀವಿ ನಾವು ಸತ್ಯಾಗ್ರಹ ಮಾಡ್ತೀವಿ. ಅದಾದ ನಂತರ ಉಗ್ರ ಹೋರಾಟ ಮಾಡೋಂಥದ್ರಲ್ಲಿ ಯಾವುದೇ ನಿಶ್ಚಿತ ಇಲ್ಲ, ಮಾಡ್ತೀವಿ. ಇದ್ರಾಗೇನು ಯಾವುದೇ ಕಾಂಪ್ರಮೈಸ್ ಇಲ್ಲ. ನೀವು ಇಮಿಡಿಯೇಟ್ಲಿ ಆಗಿ ನಮ್ಮ ಸತ್ಯಾಗ್ರಹಕ್ಕೆ ನೀವು ಸ್ಪಂದನೆ ಮಾಡದಿದ್ರೆ ಮುಂದಿನ ದಿನದಲ್ಲಿ ಉಗ್ರ ಹೋರಾಟವನ್ನ ನಾವು ಮಾಡ್ತೀವಿ. ಅವಾಗ ನೀವು ತಾವೇ ಬಂದು ನೀವು ಮಾಡಿಕೊಡ್ತಕ್ಕಂಥದ್ದು ಮಾಡ್ತೀರಿ. ಅದ್ರೊಳಗಾಗಿ ಬಂದು ತಾಲೂಕು ಆಡಳಿತ ಆಗಿರ್ಬೋದು, ಇಲ್ಲ ಜಿಲ್ಲಾಡಳಿತ ಬಂದು ನಮ್ಗೆ ಸ್ಪಂದನೆ ನೀಡಿ ನೀವು ಭರವಸೆ ಕೊಟ್ಟು ಮಾಡಿಕೊಡ್ಬೇಕು. ಬರೀ ಉದ್ರಿ ಭರವಸೆ ಅಲ್ಲ, ಮಾಡಿಕೊಟ್ಟಾಗ ಮಾತ್ರ ನಾವು ಈ ಅನಿರ್ದಿಷ್ಟ ಸತ್ಯಾಗ್ರಹವನ್ನು ಬಿಡ್ತು ಅಂತಕ್ಕಂಥ